ಡಿ ಒ ಎಲ್ಲ ಆಯ್ತಲ್ಲ, ಡಿ ಎಫ್ ಎಲ್ಲ ಮಾಡಿದ್ವಲ್ವಾ, ಡಿಗ್ರಿ ಆಫ್ ಫೈನಾನ್ಷಿಯಲ್ ಲಿವರೇಜ್ ಮಾಡಿದ್ವಾ, ಇದು ಮಾಡಿದ್ವಲ್ವಾ, ನವೆಂಬರ್ 2011 ಮಾಡಿದ್ವಲ್ವಾ ಪ್ರಾಬ್ಲಮು ಮಾಡಿದ್ವಲ್ಲ. 9th ಒನ್ ಆಯಿತು, 10th ಒನ್ ಮಾಡಬೇಕಲ್ವಾ. ಡಿ ಒ ಎಲ್ 70% ಆಫ್ ಸೇಲ್ಸ್ ವೇರಿಯಬಲ್ ಕಾಸ್ಟ್. ಹಾಂ, ನೆಕ್ಸ್ಟ್ ಅದೇ ಟೇಬಲ್ ಮಾಡ್ಕೊಂಡು ಮಾಡಿದ್ದಲ್ವಾ. ಹಾಂ, ನೆಕ್ಸ್ಟ್ ನವೆಂಬರ್ 2011 ಲೆಕ್ಕ ಅಲ್ಲೇ ಇದೆ ನೋಡ್ಕೊಳ್ಳಿ. ನಿಮ್ಮ ಹತ್ರ ಇದೆಯಾ ಲೆಕ್ಕ? ಫಾಲೋಯಿಂಗ್ ಡೇಟಾ ರಿಲೇಟ್ಸ್ ಟು ವಿಶಾಲ್ ಕಂಪನಿ ಲಿಮಿಟೆಡ್. ಸೊ ವಿಶಾಲ್ ಕಂಪನಿ ಲಿಮಿಟೆಡ್ ಸೇಲ್ಸ್ 2 lakh units at ₹20 each. 2 ಲಕ್ಷ ಯೂನಿಟ್ಸ್ ಅನ್ನ ಏನ್ ಮಾಡಿದ್ದಾರೆ, ಸೇಲ್ಸ್ ಮಾಡಿದ್ದಾರೆ. ಒಂದು ಯೂನಿಟ್ಗೆ ಎಷ್ಟು? 20 rupees. ವೇರಿಯಬಲ್ ಕಾಸ್ಟ್ ಈಸ್ 60% ಆಫ್ ಸೇಲ್ಸ್. ಸೊ 60 ನಿಮ್ಮ ಸೇಲ್ಸ್ ನ 60% ಅನ್ನ ಏನ್ ಮಾಡಬೇಕು ನೀವು, ವೇರಿಯಬಲ್ ಕಾಸ್ಟ್ ಅಂತ ತಗೊಳ್ಬೇಕು. ಫಿಕ್ಸ್ಡ್ ಕಾಸ್ಟ್ ಈಸ್ 8 lakh rupees. 8 lakhs ಇದೇನು ಚೇಂಜಸ್ ಆಗಲ್ಲ ಫಿಕ್ಸ್ಡ್ ಕಾಸ್ಟ್. ಕ್ಯಾಪಿಟಲ್ ಸ್ಟ್ರಕ್ಚರ್ ಈಸ್ ಆಸ್ ಫಾಲೋಸ್. ನಿಮ್ಮ ಕಂಪನಿಯ ಕ್ಯಾಪಿಟಲ್ ಸ್ಟ್ರಕ್ಚರ್ ಈ ರೀತಿ ಇದೆ ಅಂತ ಹೇಳ್ತಾರೆ. ಫಸ್ಟ್ ಒನ್ ಈಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ₹20 lakhs ಇನ್ ಶೇರ್ಸ್ ಆಫ್ ₹100 ಈಚ್. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ, ಅದರದ್ದು ಅಮೌಂಟ್ ಎಷ್ಟು? 20 ಲಕ್ಷ ಕೊಟ್ಟಿದ್ದಾರೆ. 20 lakhs ಇನ್ ಶೇರ್ ಆಫ್ ₹100 ಈಚ್. ಒಂದು ಶೇರಿನ ಬೆಲೆ ಎಷ್ಟು? 100 rupees ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಒನ್ 10% ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಆಫ್ ₹4 lakhs. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ? 4 ಲಕ್ಷ ಇದೆ. ಅವರಿಗೆ ಡಿವಿಡೆಂಡ್ ಎಷ್ಟು ಕೊಡಬೇಕು? 10% ಅನ್ನ ಕೊಡಬೇಕು. ಓಕೆ, 10% ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ ಯು ಶುಡ್ ಪೇ 10% ಡಿವಿಡೆಂಡ್ ಟು ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ನೆಕ್ಸ್ಟ್ ಥರ್ಡ್ ಒನ್ ಈಸ್ ಡೆಟ್ ಕ್ಯಾಪಿಟಲ್ ಆಫ್ ₹20 lakhs. 20 ಲಕ್ಷ ಸಾಲ ತಗೊಂಡು ಬಂದಿದ್ದಾರೆ. ಸೊ ಡೆಟ್ ಕ್ಯಾಪಿಟಲ್ ಇದೆ. ಕಾಸ್ಟ್ ಆಫ್ ಡೆಟ್ ಈಸ್ 10%. ಅದಕ್ಕೆ ಬಡ್ಡಿ ಎಷ್ಟು ಕೊಡ್ತಾ ಇದ್ದೀವಿ ನಾವು ಸಾಲಕ್ಕೆ? 10% ಅನ್ನ ಕೊಡ್ತಾ ಇದ್ದೀವಿ. ಟ್ಯಾಕ್ಸ್ ರೇಟ್ ಈಸ್ 50%. ಸೊ ಕಂಪನಿಯ ಇನ್ಕಮ್ ಮೇಲೆ ಅಥವಾ ಆರ್ಗನೈಸೇಷನ್ ಇನ್ಕಮ್ ಮೇಲೆ 50% ಟ್ಯಾಕ್ಸ್ ಅನ್ನ ಹಾಕಿ ಅಂತ ಹೇಳ್ತಾರೆ. ಫ್ರಮ್ ದ ಎಬೋ, ಇದರಿಂದ ಈ ಇನ್ಫಾರ್ಮೇಶನ್ ಇಂದ ಯು ಶುಡ್ ಕ್ಯಾಲ್ಕುಲೇಟ್ OL and FL, ಆಪರೇಟಿಂಗ್ ಲಿವರೇಜ್ ಅಂಡ್ ಫೈನಾನ್ಷಿಯಲ್ ಲಿವರೇಜ್. Second one, what is the percentage change in EPS if output increases by 10%? ಅಂತಂದ್ರೆ ನಿಮ್ಮ ಔಟ್ಪುಟ್ ಇದೆಯಲ್ಲ ಅದು 10% ಜಾಸ್ತಿ ಆದರೆ, ಅಂದರೆ ನಿಮ್ಮ ಸೇಲ್ಸ್ 10% ಜಾಸ್ತಿ ಆದರೆ ವಾಟ್ ಈಸ್ ದ ಪರ್ಸೆಂಟೇಜ್ ಚೇಂಜ್ ಇನ್ EPS, ಇಂದ ಅರ್ನಿಂಗ್ ಪರ್ ಶೇರ್ ಇದೆಯಲ್ಲ ಅದು ಎಷ್ಟು ಚೇಂಜಸ್ ಆಗುತ್ತೆ ಅಂತ ನೀವು ನೆನ್ನೆನೂ ಲೆಕ್ಕ ಮಾಡಿದ್ದೀರಾ ಆ ಥರದ್ದು. ಸೊ ಅದೇ ಥರ ಮಾಡ್ತಾ ಹೋಗ್ಬೇಕು. ಈಗ ಇಲ್ಲಿ 2 lakh ಯೂನಿಟ್ಸಿಗೆ 1 ಮಾಡಬೇಕು. ಇನ್ನು 10% ಜಾಸ್ತಿ ಅಂದರೆ ಎಷ್ಟು ಅಂತ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಅದು 2 ಕೇಸಲ್ಲಿ ಮಾಡಬೇಕು. ನೆನ್ನೆ ಮಾಡಿದ್ವಲ್ಲ ಅದೇ ಥರ. ಟೇಬಲ್ ಹಾಕೊಳ್ಳಿ. ಸೊ ವಾಟ್ ಇಸ್ ದ ಕೇಸ್ ನಂಬರ್ 30 ಗೊತ್ತಾಗ್ತಿದೆಯಾ ನೀವು? ವಿಡಿಯೋ ನಿಮ್ಗೆ ಗೊತ್ತಾಗ್ತದೆ, ಮತ್ತೆ ಮನೆಗೆ ಹೋಗಿ ಒಂದ್ಸಲಿ ನೋಡ್ಬೇಕು. 2 lakh units ಸೇಲ್ ಮಾಡ್ತಾರ. ಈಗ ಇನ್ನೊಂದು 10% ಜಾಸ್ತಿ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರಲ್ವಾ. 2 lakhsಗೆ 10% ಅಂದ್ರೆ ಎಷ್ಟಾಯ್ತು? 2 lakhs, ದಿಸ್ ಇಸ್ ನೋಟ್ ಬರ್ಕೊಳ್ಳಿ ಕೆಳಗಡೆ. ನೋಟ್ 2 lakhs ಇಂಟು 10% ಇನ್ಕ್ರೀಸ್ ಮಾಡಿ. 10% ಅಂದ್ರೆ ಎಷ್ಟಾಯ್ತು? 20,000. ಅಲ್ಲಿಗೆ therefore 2 lakh units ಆಲ್ರೆಡಿ ಇದೆ ಪ್ಲಸ್ 20,000 units. 20,000 units ಅಲ್ಲಿಗೆ ಎಷ್ಟಾಯ್ತು? 2,20,000 units. 2,20,000 units. ಇದು ನೋಟ್ ನಂಬರ್ 1. ನೋಟ್ ನಂಬರ್ 1 ಅಲ್ಲಿ ನೀವು ಇದನ್ನ ಬರ್ಕೊಳ್ತಾ ಹೋಗ್ಬೋದು. ನೆನ್ನೆ ಮಾಡಿದ್ವಲ್ಲ, ನೆನ್ನೆ ಅದೇ ತರ ಲೆಕ್ಕ ಮಾಡಿದೀವಲ್ಲ. ಅಮೌಂಟ್ ಮೇಲೂ ಮಾಡ್ಬೋದು, ಇದ್ರ ಮೇಲೂ ಮಾಡ್ಬೋದು, ಎರಡೂ ಮಾಡ್ಬೋದು. 2,20,000 units.
2,20,000 units. 2,20,000 units. You have done the ready? Present to ಎಷ್ಟಿದೆ? This is the present sales. Okay, present sales 2 ಲಕ್ಷ ಯೂನಿಟ್ಸ್ ಇದೆ. 2 ಲಕ್ಷ ಯೂನಿಟ್ಸ್ ಅಲ್ಲಿ 10% ಜಾಸ್ತಿ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. 10% ಕ್ಯಾಲ್ಕುಲೇಷನ್ ಮಾಡಿ ಅಲ್ಲಿಗೆ ಎಷ್ಟು ಬಂತು? 20,000 ಬಂತು ಯೂನಿಟ್ಸ್. ಅಲ್ಲಿಗೆ ಪ್ರೆಸೆಂಟ್ ಸೇಲ್ಸ್ 22 lakh units plus 20,000 units. So you will get 2,20,000 units. ಅಲ್ಲಿ ಬರ್ತದೆ. ಈಗ ಫಸ್ಟ್ ಸೇಲ್ಸ್. ಸೊ ಎಷ್ಟು ಒಂದು ಯೂನಿಟ್ಗೆ? rupees 20 per unit. 1 ಯೂನಿಟ್ಗೆ ಎಷ್ಟು? 20 ರೂಪಾಯಿ ಅಲ್ಲ, 1 ಯೂನಿಟ್ಗೆ 20 ರೂಪಾಯಿ. ಅಲ್ಲಿ 2 lakhs ಯೂನಿಟ್ಸ್ಗೆ ಎಷ್ಟು ಆಯ್ತು? 2 lakhs into 20 rupees. How much? ಎಷ್ಟು? 40 lakhs. ಇದನ್ನು ಹಾಗೆ ಮಾಡಿ. 2,20,000 units into 20 rupees. 44 ಲಕ್ಷನ 44 lakhs. 44 lakhs. ಇಲ್ಲ ಈ ತರನು ಮಾಡಬಹುದು. ಸೇಲ್ಸ್ ಮೇಲೆ ಮಾಡೋದಿದ್ರೆ ಈ ತರನು ಕ್ಯಾಲ್ಕುಲೇಷನ್ ಮಾಡಬಹುದು. Okay, what is the sales? 40 lakhs ಇದೆ ಅಲ್ವಾ? Okay, 40 lakhs. ಅದ್ರ ಮೇಲೆ 10%. ಎಷ್ಟಾಯ್ತು? 4 lakhs. ಕರೆಕ್ಟಾ? 4 lakhs ಬಂತಲ್ಲ? 4 lakhs. ಸೊ ಅಲ್ಲಿ ಏನಾಯ್ತು? therefore ಹಳೇದು ಎಷ್ಟಿದೆ? 40 lakhs present sales. ಸೊ ಈಗಿಂದ ಎಷ್ಟು ಇನ್ಕ್ರೀಸು? 4 lakhs. ಅಲ್ಲಿಗೆ ಎಷ್ಟಾಯ್ತು? 10% ಅಂದ್ರೆ 44 lakhs. ಓಕೆ, ಇದೇ ಒಂದು ಕರೆಕ್ಟಾ? ಈ ತರನಾದ್ರೂ ಮಾಡ್ಬೋದು, ಈ ತರನಾದ್ರೂ ಮಾಡ್ಬೋದು, ಎರಡು ತರನೂ ಮಾಡ್ಬೋದು. ಯೂನಿಟ್ಸ್ ಅಲ್ಲಿ ನೆನೆನೂ ತೋರಿಸಿದ್ದೀನಿ ನಾನು ಇದೇ ತರ ಮಾಡಿ ಅಲ್ವಾ? ಯೂನಿಟ್ಸ್ ಅಲ್ಲೂ ಮಾಡ್ಕೊಂಡು ಮಾಡ್ಬೋದು ಕನ್ವರ್ಷನ್, ಅಥವಾ ಈ ತರದ ಅಮೌಂಟ್ ಇಟ್ಕೊಂಡು ಮಾಡ್ಬೋದು. ಎರಡೂ ತರನೂ ಮಾಡ್ಬೋದು. ಎರಡೂ ಮಾಡಿದ್ರೆ ಆನ್ಸರ್ ಒಂದೇ ಬರುತ್ತೆ. ನೀವು ಯಾರು ಸರಿ ಯಾರು ತಪ್ಪು ಇಲ್ಲ, ಯಾರಾದ್ರೂ ಒಂದು ಮಾಡಿದ್ರೆ ಸಾಕು. ಲೆಸ್ ಏನೋ ವೇರಿಯಬಲ್ ಕಾಸ್ಟ್. ವಾಟ್ ಇಸ್ ದ ವೇರಿಯಬಲ್ ಕಾಸ್ಟ್? 60% of sales. 60% of sales. 60% of sales. Sixty percent of sales. 60% of sales. Sales ಮೇಲೆ 60% ಮಾಡಿ 40 lakhs into 60%. ಎಷ್ಟಾಯ್ತು? 24 lakhs. ಇನ್ನೊಂದು 44 lakhs ಗೆ 60%. 26,40,000. So ಇದನ್ನು ಲೆಸ್ ಮಾಡಿ you get what? Contribution. What is the contribution? 16 lakhs. Correct? Next page. 17 lakh 60,000. 17 lakh 60,000. 17 lakh 60,000 is the contribution. Next, ಏನು ಮಾಡಬೇಕು? Less fixed cost. What is the fixed cost? It is fixed. ನೀವು ಎಷ್ಟಾದರೂ ಸೇಲ್ಸ್ ಮಾಡಿ, what is the fixed cost? 8 lakh. It remains fixed. 8 lakh. ಸರಿ ಆಯ್ತಪ್ಪ? 8 lakh. ಅದಕ್ಕೆ ಎಷ್ಟು ಉಳಿತು? EBIT
ಯು ಶುಡ್ ಶೋ ದ ಕ್ಯಾಲ್ಕುಲೇಷನ್ ಎವ್ರಿವೇರ್. ಎಲ್ಲೆಲ್ಲಾಗುತ್ತೋ ಅಲ್ಲಲ್ಲಿ ಏನು ಮಾಡಬೇಕು, ನೀವು ಕ್ಯಾಲ್ಕುಲೇಷನ್ ಅನ್ನ ತೋರಿಸ್ಬೇಕು. EBIT. ಸೊ EBIT ಅಂದ್ರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್. ಈಗ ನಮಗೆ ಇಷ್ಟು ಆಪರೇಟಿಂಗ್ ಪ್ರಾಫಿಟ್ ಬಂದಿದೆ. ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಫಸ್ಟ್ ಯಾರಿಗೆ ದುಡ್ಡು ಕೊಡ್ಬೇಕು ನಾವು? ಡಿಬೆಂಚರ್ ಹೋಲ್ಡರ್ಸ್ ತಾನೆ. ಫಸ್ಟ್ ಏನ್ ಮಾಡಬೇಕು, ಇಟ್ ಈಸ್ ಎ ಡಿಡಕ್ಟಿಬಲ್ ಎಕ್ಸ್ಪೆನ್ಷನ್, ದಟ್ ಇಸ್ ಎಕ್ಸ್ಪೆನ್ಸ್. ನಿಮಗೆ ಕನ್ಸೆಷನ್ ಸಿಗುತ್ತೆ. ಕನ್ಸೆಷನ್ ಸಿಗುತ್ತೆ, ನೀವು ಲೋನ್ ತಗೊಂಡು ಬಿಸ್ನೆಸ್ ಮಾಡಿದ್ರೆ ಟ್ಯಾಕ್ಸ್ ಕನ್ಸೆಷನ್ ಸಿಗುತ್ತೆ ಅಂತ ಹೇಳಿದ್ದೇನೆ. ಸೊ ಅದಕ್ಕೋಸ್ಕರ ಟ್ಯಾಕ್ಸ್ ಹಾಕೋಕೆ ಮುಂಚೆ ಅದನ್ನ ಲೆಸ್ ಮಾಡಬೇಕು. ಓಕೆ, ಲೆಸ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ನೀವು ಲೋನ್ ತಗೊಂಡು ಮಾಡಲಿಲ್ಲ ಅಂದ್ರೆ ಇದ್ರ ಮೇಲೆ ಟ್ಯಾಕ್ಸ್ ಹಾಕ್ಬೇಕು. ಅರ್ಥ ಆಯ್ತಾ? ಸೊ ಇದ್ರ ಮೇಲೆ ಎಷ್ಟಿದೆ? 50%. ಅಂದ್ರೆ 8 ಲಕ್ಷ ಪ್ರಾಫಿಟ್ ಇದೆ, ಅದರಲ್ಲಿ 50% ಅಂದ್ರೆ ಎಷ್ಟಾಯ್ತು? 4 ಲಕ್ಷ ಟ್ಯಾಕ್ಸ್ ಕಟ್ಟಬೇಕು. ಅರ್ಥ ಆಯ್ತಾ? ಈಗ ಲೋನ್ ಇರೋದ್ರಿಂದ ವಾಟ್ ಇಸ್ ದ ಡಿಬೆಂಚರ್? ಡಿಬೆಂಚರ್ ಅಮೌಂಟ್ ಎಷ್ಟಿದೆ? 20 lakhs. 20 lakhs into what's the rate of interest? 10%. ಎಷ್ಟಾಯ್ತು? 2 lakhs. ಇದು ಅಷ್ಟೇ ಫಿಕ್ಸ್ಡ್ ಅಲ್ವಾ ಎರಡು ಕಡೆನೋ ಅಲ್ವಾ? ಬಡ್ಡಿ ಏನು ಚೇಂಜ್ ಆಗಲ್ಲ. ನಿಮ್ಮ ಸೇಲ್ ಚೇಂಜ್ ಆದ ತಕ್ಷಣ ಬಡ್ಡಿ ರೇಟ್ ಏನು ಚೇಂಜ್ ಆಗಲ್ಲ. ಓಕೆ, ಸೊ ಅಲ್ಲಿಗೆ ಎಷ್ಟಾಯ್ತು? 6 lakh. 7,60,000. This is what EBT, earning before tax. Tax ಹಾಕೋದು ಮುಂಚೆನೆ ನೋಡಿ. ಅಕಸ್ಮಾತ್ ನೀವು ಲೋನ್ ತಗೊಳ್ದಲೆ ಮಾಡಿದ್ರೆ, ಲೋನ್ ತಗೊಳ್ದಲೆ ನೀವು ಬಿಸ್ನೆಸ್ ಮಾಡಿದ್ರೆ ಇದ್ರ ಮೇಲೆ ಟ್ಯಾಕ್ಸ್ ಹಾಕಿಲ್ಲ, ಇದು ಬರಲೇ ಇಲ್ಲ. ಲೋನೇ ಇಲ್ಲಲ್ಲ, ಎಲ್ಲಿಂದ ಬಡ್ಡಿ ಕಟ್ತೀರ? ಸೊ ಹಾಗಾಗಿ ಇದಕ್ಕೆ 50% ಟ್ಯಾಕ್ಸ್ ರೇಟ್ ಇದೆ. 50% ಅಂದ್ರೆ ಏನಾಗುತ್ತೆ? 8 ಲಕ್ಷಕ್ಕೆ 50% ಅಂದ್ರೆ 4 lakhs ಏನ್ ಮಾಡಬೇಕು? ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಅರ್ಥ ಆಯ್ತಾ? ಈಗ ನಾವು ಡಿಬೆಂಚರ್ಸ್ ಅನ್ನ ತಗೊಂಡಿರೋದ್ರಿಂದ, ಸಾಲ ತಗೊಂಡಿದ್ದ ಬಡ್ಡಿ ಕಟ್ತೀವಿ. ಇಟ್ ಇಸ್ ಅ ಡಿಡಕ್ಟಿಬಲ್ ಎಕ್ಸ್ಪೆನ್ಸಸ್, ದಟ್ ಈಸ್ ಟ್ಯಾಕ್ಸ್ ಕನ್ಸೆಷನ್ ನಿಮಗೆ ಸಿಗುತ್ತೆ. ಟ್ಯಾಕ್ಸ್ ಕನ್ಸೆಷನ್ ಅಂದ್ರೆ ನೋಡಿ, 8 ಲಕ್ಷದಲ್ಲಿ 2 ಲಕ್ಷ ತೆಗೆದ್ರೆ ಇನ್ನು 6 ಲಕ್ಷ. 6 ಲಕ್ಷಕ್ಕೆ 50% ಅಂದ್ರೆ 3 lakhs ಬರುತ್ತೆ. ಅಂದ್ರೆ 3 lakhs ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಇಲ್ಲಿ ತೋಡ್ಲಿಲ್ಲ ಅಂದ್ರೆ 4 ಲಕ್ಷ ಕಟ್ಟಬೇಕಾಗುತ್ತೆ. ಅಂದ್ರೆ 1 ಲಕ್ಷ ನಿಮ್ಗೆ ಏನಾಯ್ತು? ಉಳಿತಾಯ ಆಯ್ತು. ಅದಕ್ಕೋಸ್ಕರ ಸಾಲ ತಗೊಂಡು ಏನ್ ಮಾಡ್ಬೇಕು? ಬಿಸ್ನೆಸ್ ಅನ್ನ. ನೆಕ್ಸ್ಟ್, ಇದಾದ್ಮೇಲೆ ಡಿಬೆಂಚರ್ಸ್ ಹೋಲ್ಡರ್ಸ್ ಇದಾದ್ಮೇಲೆ ಏನ್ ಕೊಡ್ಬೇಕು? ನಾವು ಟ್ಯಾಕ್ಸ್ ಕೊಡ್ಬೇಕಲ್ಲ ಗವರ್ಮೆಂಟಿಗೆ. ಹೌದಾ? ಟ್ಯಾಕ್ಸ್ at 50% on EBT. ಇದ್ರ ಮೇಲೆ ಮಾಡ್ಬೇಕು, ಯಾವ್ದ್ರ ಮೇಲೆ ಮಾಡೋದಲ್ಲ. ಟ್ಯಾಕ್ಸ್ at 50% on EBT. 6 lakhs ಮೇಲೆ 50% ಅಂದ್ರೆ ಎಷ್ಟು? 8 lakhs. ಇಲ್ಲಿ ಎಷ್ಟು ಬರುತ್ತೆ ನೋಡಿ. ಆನ್ಲೈನ್ ಅಲ್ಲಿ ಇರೋರು ಮಾಡಿ ಹೇಳ್ಬೇಕು ನನಗೆ. 50% ಅಂದ್ರೆ ಇದರಲ್ಲಿ ಎಷ್ಟಾಯ್ತು? 3,80,000. 3,80,000. ಇದು ಬರ್ಕೊಂಡಾಯ್ತಾ? ಬರ್ಕೊಂಡಿದ್ದೀರಾ? ಅಳಿಸ್ತಾ? ಬರ್ಕೊಂಡಿದ್ರೆ ಬರ್ಕೊಳ್ಳಿ. ಮುಂದೆ ಮಾಡಕ್ಕಿದೆ. ಸೈಡಲ್ಲಿ ಆನ್ಲೈನ್ ಅಲ್ಲಿ ಇದ್ದವರು ಮಾಡಬೇಕು, ನನ್ನ ಜೊತೆಗೆ ಮಾಡಬೇಕು. ಪ್ರಾಬ್ಲಮ್ ಹಾಗೆ ಕಂಟಿನ್ಯೂಯೇಷನ್ ಮಾಡಿ ನೀವು. ಕಂಟಿನ್ಯೂಯೇಷನ್ ಈಗ ಇದನ್ನ ಲೆಸ್ ಮಾಡಿ. ಎಷ್ಟು ಬರುತ್ತೆ? 3 lakhs. ಇದು 3,80,000. That is earnings after tax. EAT. EAT ಅಂತಂದ್ರೆ ಏನು? earnings after tax. ಬರ್ಕೊಳ್ಳಿ, ಗೊತ್ತಾಗಿಲ್ಲ ಅಂದ್ರೆ earnings after tax. earnings after tax ಅಂತ ಬರ್ಕೊಳ್ಳಿ. ಇದಾದ್ಮೇಲೆ ಯಾರಿಗೆ ಕೊಡ್ಬೇಕು? ನೆಕ್ಸ್ಟ್ ದುಡ್ಡು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಇಕ್ವಿಟಿ ಅವ್ರಿಗೆ ಲಾಸ್ಟ್ಗೆ ಕೊಡಬೇಕು. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ
preference dividend. Preference dividend to preference shareholders. To preference shareholders. ಎಷ್ಟಿದ್ದಾರೆ ಪ್ರಿಫರೆನ್ಸ್ ಶೇರ್‌ಹೋಲ್ಡರ್ಸ್ ನೋಡಿ 4 lakhs. ಅವರಿಗೆ ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡ್ ಅವರಿಗೆ ಜಾಸ್ತಿ ಪ್ರಾಫಿಟ್ ಬಂದಿದ್ದು ಜಾಸ್ತಿ ತಗೊಂಡಿದ್ದಾರೆ ಫಿಕ್ಸ್ ಮಾಡಿದ್ವಿ ಎಷ್ಟು ಫಿಕ್ಸ್ ಮಾಡಿದ್ವಿ 10%. ಎಷ್ಟಾಯ್ತು 40. ಇದು ಅಷ್ಟೇ ಫಿಕ್ಸ್ಡ್ ಇದು ಏನು ಚೇಂಜಸ್ ಆಗಲ್ಲ ಕರೆಕ್ಟಾ ಚೇಂಜಸ್ ಆಗಲ್ಲ ಎಷ್ಟು ಉಳಿತು ಅಲ್ಲಿಗೆ 2,60,000 ಇದು 3,40,000 ಇನ್ನೇನಿದು ಪ್ರಾಫಿಟ್ಸ್ ಅವೈಲಬಲ್ to equity shareholders. shareholders ಗೆ ಎಲ್ಲ ಕೊಟ್ಟಿದ್ದು ಇಷ್ಟು ಮಾತ್ರ ಏನಾಗಿದೆ ಅಮೌಂಟ್ ಕೊಡ್ತೀವಿ ಅಲ್ವಾ ಫಸ್ಟ್ ಸಾಲ ಕೊಟ್ಬಿಟ್ಟು ಸಾಲದ ಮೇಲಿಂದ ಬಡ್ಡಿ ಸಾಲ ಕೊಟ್ಟಿಲ್ಲ ಸಾಲದ ಮೇಲಿಂದ ಬಡ್ಡಿ ಕೊಟ್ಟಾದ್ಮೇಲೆ ಏನು ಮಾಡಬೇಕು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಿದ್ವಿ ಟ್ಯಾಕ್ಸ್ ಕಟ್ಟಿದ್ಮೇಲೆ ಏನು ಮಾಡ್ತೀವಿ ಇದೇ ಥರ ತಾನೇ ನೀವು ಕೊಡೋದು ಕಂಪನಿಯಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇದ್ದರೆ ಅವರಿಗೆ ದುಡ್ಡನ್ನು ಕೊಡ್ಬೇಕು ಡಿವಿಡೆಂಡನ್ನು ಕೊಡಬೇಕು ಆಮೇಲೆ ಏನು ಮಾಡಬೇಕು ಉಳಿದಿದ್ದನ್ನು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕು ಉಳಿದ್ರೆ ಇಲ್ಲಂದರೆ ಇಲ್ಲ ಈಗ ಉಳಿದಿದೆ ಇಷ್ಟು ಸೊ 2,60,000 and 3,40,000 ಓಕೆ ಇಷ್ಟು ಉಳ್ಕೊಂಡು ಇದನ್ನು ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಸೊ ನಂಬರ್ ಆಫ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಓಕೆ ಸೊ ಇ ಪಿ ಎಸ್ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಬೇಕು ಸೊ ಇ ಪಿ ಎಸ್ ಅನ್ನ ನೀವು ಕ್ಯಾಲ್ಕುಲೇಷನ್ ಅನ್ನ ಮಾಡಬೇಕು ಓಕೆ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ calculation of number of equity shares ನಮಗೆ ಕೊಟ್ಟಿಲ್ಲ ಅಂತಂದ್ರೆ ಏನು ಮಾಡಬೇಕು ನಾವು ಅಮೌಂಟ್ ಈಕ್ವಿಟಿ ಶೇರ್ ಅಮೌಂಟ್ ಎಷ್ಟಿದೆ ನೋಡಿ ಈಕ್ವಿಟಿ ಶೇರ್ ಅಮೌಂಟ್ divided by face value. What is the equity share amount? ಎಷ್ಟಿದೆ 20. What is the face value of the share? 100 rupees. ಅಲ್ಲಿಗೆ ಎಷ್ಟಾಯ್ತು? What is the number of equity shares? 20,000 equity shares. ಅಲ್ಲಿಗೆ number of equity shareholders ಎಷ್ಟಿದ್ದಾರೆ 20,000. So ಅದಕ್ಕೆ ಹಂಚಬೇಕಲ್ಲ ನಾವು ಉಳಿದಿದ್ದ ಪ್ರಾಫಿಟ್ ಅನ್ನ ಬರೀ. So therefore EPS is equal to EPS ಅಂದ್ರೆ ಏನು earning per share. EPS means earning per share. Earning per share ಮಾಡಬೇಕಾದ್ರೆ so profits available to equity shareholders divided by number of equity shares. EPS is equal to profits available to equity shareholders divided by number of equity shares. What is the profit available here? 2,60,000 divided by number of equity shares is 20,000 shares. Yes, 3,40,000 divided by 20,000 equity shares. Divide by ಎಷ್ಟು ಬರುತ್ತೆ EPS? ಎಷ್ಟು? rupees 13 per share. ಒಂದು ಶೇರಿಗೆ ಈ ಫಸ್ಟ್ ಕೇಸಲ್ಲಿ ಏನು ಬರುತ್ತೆ 13 ರೂಪಾಯಿ ಬರುತ್ತೆ ಡಿವಿಡೆಂಡ್. ಸೊ ಈ ಸೆಕೆಂಡ್ ಕೇಸಲ್ಲಿ 17 rupees per equity
equity share. For equity share. Okay, first ನೀವು 2 ಲಕ್ಷ ಯೂನಿಟ್ಸ್ ಅನ್ನು ಮಾರಾಟ ಮಾಡಿದ್ರೆ 40 lakhs ಸೇಲ್ಸ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ 13 ರೂಪಾಯಿ ಒಂದು ಶೇರ್ ಇದ್ರೆ 13 ರೂಪಾಯಿ ಡಿವಿಡೆಂಡ್ 44 ಲಕ್ಷ ರೂಪಾಯಿ ಸೇಲ್ಸ್ ಮಾಡಿದ್ರೆ ಅವರಿಗೆ ಎಷ್ಟು ಬರುತ್ತೆ ಅಂದ್ರೆ 4 ರೂಪಾಯಿ ಅವರಿಗೆ ಬೆನಿಫಿಟ್ ಆಯ್ತಲ್ವಾ ಸೇಲ್ಸ್ ಜಾಸ್ತಿ ಮಾಡಿದ ತಕ್ಷಣ 4 ರೂಪಾಯಿ ಏನಾಯ್ತು ಇನ್ನೂ ಜಾಸ್ತಿ ಸೇಲ್ಸ್ ಮಾಡಿದ್ರೆ ಪರ್ ಯೂನಿಟ್ ಪರ್ ಶೇರ್ ದಟ್ ಇಸ್ ಡಿವಿಡೆಂಡ್ ಪರ್ ಇಕ್ವಿಟಿ ಶೇರ್ ಏನಾಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ ಓಕೆ ಸೊ ಈಗ ಅವ್ರು ಏನೇನು ಕೇಳಿದ್ದಾರೆ OL FL ಈಗ EPS ಕ್ಯಾಲ್ಕುಲೇಷನ್ ಮಾಡಿದ್ವಿ ಓಕೆ ಸೊ ಈಗ ಮುಂದಕ್ಕೆ OL ಮಾಡ್ತಾ ಹೋಗ್ತೀವಿ ಫಸ್ಟ್ ಒನ್ ಹಾಗೆ ಕಂಟಿನ್ಯೂ ಮಾಡಿ ಲೈನ್ ಮಾತ್ರ ಹಾಕೋದು ಸೊ OL ಆಪರೇಟಿಂಗ್ ಲೆವೆಲ್ ವಾಟ್ ಇಸ್ ದ ಫಾರ್ಮುಲಾ EBIT sorry contribution divided by EBIT contribution divided by EBIT what is the contribution extra 16 lakh 16 lakh divided by what is the EBIT 8 lakhs ಎಷ್ಟು ಬಂತು ಎಷ್ಟು 2 ಅಲ್ವಾ 2 times here what is the contribution 17 lakh 60,000 divided by what is the EBIT 9 lakh 60,000 ಅರ್ಥ ಆಗ್ತಿದೆ ಹೇಳ್ತಾ ಇರೋದು 9 lakh 60,000 ಎಷ್ಟು ಬರುತ್ತೆ ನೋಡಿ 1.83 ಎಷ್ಟು ಬರುತ್ತೆ ಅಷ್ಟೇ 1.83 ನಾ 1.83 ಆಯ್ತಾ ಈಗ ನೆಕ್ಸ್ಟ್ ಕಾಣಿಸ್ತೀನಿ ಕವರ್ ಆಗ್ತಿಲ್ಲ ನೆಕ್ಸ್ಟ್ FL ಹಾಗೆ ಕಂಟಿನ್ಯೂ ಮಾಡಿ FL ಸೆಕೆಂಡ್ ಒನ್ FL so what's the formula EBIT divided by EBT EBIT divided by EBT so what is the EBIT EBIT is 8 lakhs divided by EBT is what 6 lakhs EBT is 6 lakhs correct EBIT 9 lakh 60,000 divided by EBIT 7 lakh 60,000 7 lakh 60,000 ಎಷ್ಟು ಬರುತ್ತೆ ನೋಡಿ 1.33 here 1.263 2.6 ಇಡಬಹುದು ಓಕೆ ಎರಡೇ ಕೇಳಿರೋದಲ್ಲ ಕಂಬೈನ್ಡ್ ಲಿವರೇಜ್ ಕೇಳಿದ್ರೆ ಏನು ಮಾಡ್ತೀರಾ OL ಇಂಟು FL ಇಲ್ಲಿ ಅವ್ರು ಅಷ್ಟೇ ಕೇಳಿದ್ರು OL ಮತ್ತೆ FL ಕೇಳಿದ್ರು ನಾನು ಇಲ್ಲಿ ಮಾಡಿಸಿರ್ತೀನಿ ಎಕ್ಸಾಮಲ್ಲಿ ನೀವು ಕೇಳಿದಷ್ಟೇ ಮಾಡಿ ಇಲ್ಲಿ ನಾನು ಮಾಡಿಸಿರ್ತೀನಿ ಇದು ಗೊತ್ತಾಗಲಿ ಅಂತ ಅಷ್ಟೇ ಸೊ ಕಂಬೈನ್ಡ್ ಲಿವರೇಜ್ ಸೊ ಥರ್ಡ್ ಒನ್ ಈಸ್ ಕಂಬೈನ್ಡ್ ಲಿವರೇಜ್ OL ಇಂಟು FL ಇದು ನೀವು ಎಕ್ಸಾಮಲ್ಲಿ ಮಾಡಬಾರ್ದು ಕೇಳಿಲ್ಲ ಅವರು ಕೇಳಿದಾರಾ ಹೇಳಿದ್ರೆ ಅದರ ಮಾಡಿ ಸೊ ಕಂಬೈನ್ ವಾಟ್ ಈಸ್ ದ OL in the first 2 into 1.33 ಇದು 1.83 into 1.263 ನೋಡಿ ಎಷ್ಟು ಬರುತ್ತೆ 2.66 ಆಮೇಲೆ 2.31 ಸೊ ಪರ್ಸೆಂಟ್ ಇನ್ನೊಂದು ಏನೋ ಕೇಳಿದಾರೆ ಏನು ಕೇಳಿದಾರೆ ನೋಡಿ what is the percentage of change in EPS if the output increases by
10%. ನಿಮ್ಮ ಔಟ್ಪುಟ್ ಅಂದರೆ ನಿಮ್ಮ ಸೇಲ್ಸ್ 10% ಜಾಸ್ತಿ ಆದರೆ ಸೊ ವಾಟ್ ಈಸ್ ದ ಪರ್ಸೆಂಟೇಜ್ ಚೇಂಜ್ ಇನ್ EPS ಅಂತ ಹೇಳ್ತಾರೆ. ಕರೆಕ್ಟ್. ಸೊ ಎರಡನೇ ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ಆಗಬಾರ್ದು, ಇದು ಫಸ್ಟ್. ಓಕೆ. ಸೊ ಪರ್ಸೆಂಟೇಜ್ ಚೇಂಜ್ ಇನ್ EPS. Percentage change in EPS if the output increases by 10% ಜಾಸ್ತಿ ಆದರೆ ಪರ್ಸೆಂಟೇಜ್ ಚೇಂಜ್ ಇನ್ EPS ಎಷ್ಟು ಅಂತ ಕೇಳಿದಾರಲ್ವಾ. ಸೊ EPS ಎಷ್ಟಿದೆ? ಒರಿಜಿನಲಿ ಇಟ್ ಈಸ್ 13 ಇಂದ ಎಲ್ಲಿ ಹೋಗಿದೆ? 70. ಎಷ್ಟು ನಿಮ್ಗೆ ಜಾಸ್ತಿ ಐತೆ EPS? 4 rupees. ಅಲ್ಲಿಗೆ 70 minus 13 divided by 13 into 100. 70 minus 13 divided by 30. 13 ಅಂದರೆ 13 ಇಂದ ತಾನೇ ಅಲ್ಲಿಗೆ ಹೋಗಿರೋದು. 17ರಿಂದ 13 ರೂಪಾಯಿಂದ 17 ರೂಪಾಯಿಗೆ ಹೋಗಿದೆ. ಅಲ್ಲಿಗೆ 4 ರೂಪಾಯಿ ನಿಮಗೆ ಇನ್ಕ್ರೀಸ್ ಆಯಿತು. ಸೊ ಅಲ್ಲಿಗೆ 13 ರೂಪಾಯಿ 4 ರೂಪಾಯಿ ಅಂದರೆ 100 ರೂಪೀಸ್ಗೆ ಎಷ್ಟು ಅಲ್ವಾ? ಎಷ್ಟು ಮಾಡಿ ಎಷ್ಟು? 30.769 or 30.77. ಯಾಕೆ 77? ಇಲ್ಲಿ ಥರ್ಡ್ ಡಿಜಿಟ್ ಹೇಳಿದ್ರೆ 5ಕ್ಕಿಂತ ಜಾಸ್ತಿ, 5ಕ್ಕಿಂತ ಜಾಸ್ತಿ ಒಂದು ಗೊತ್ತಾಗ್ಲಿಲ್ವಾ? ಹಾಗೆ ನೋ ಪ್ರಾಬ್ಲಮ್. 30.77 ಇಷ್ಟು ಮಾಡಬೇಕು 15 ಮಾರ್ಕ್ಸ್ಗೆ. ಇದರಲ್ಲಿ ಏನು ಕಷ್ಟ ಇಲ್ಲ. ಕಷ್ಟ ಇದೆಯಾ? ಕಷ್ಟ ಇಲ್ಲ. 15 ಮಾರ್ಕ್ಸ್ಗೆ ಇದೆ ಕ್ವಶನ್ ಪೇಪರ್ ಪ್ರಾಬ್ಲಮ್. ಸೊ ಇಷ್ಟು ಟೇಬಲ್ ಮಾಡಿಕೊಂಡು ನೀವೇನು ಮಾಡಬೇಕು? ಇಷ್ಟು ಕ್ಯಾಲ್ಕುಲೇಷನ್ ಅನ್ನ ಮಾಡ್ತಾ ಹೋಗಿ. ಎನಿ ಡೌಟ್ಸ್ ರಿಗಾರ್ಡಿಂಗ್ ದಿಸ್? ಆರ್ ಯು ಫಾಲೋಡ್? ಸೊ ನೋಡ್ಕೊಳ್ಬೇಕು. ಇಷ್ಟೇ ಇದು ಫಾರ್ಮ್ಯಾಟ್ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಅದು ಇಲ್ಲಿ ರಿಜಿಸ್ಟರ್ ಆಗಬೇಕು, ನೋಟ್ಸಲ್ಲ. ನೋಟ್ಸಲ್ಲಿ ಸುಮ್ಮನೆ ರೆಫರೆನ್ಸ್ ಸಿಗೋದಲ್ವಾ? ಫಸ್ಟ್ ಏನು ಮಾಡಬೇಕು? ಫಾರ್ಮ್ಯಾಟ್ ಒಂದೇ, ಸೇಲ್ಸ್. ಸೇಲ್ಸಲ್ಲಿ ಏನು ಮಾಡ್ತೀವಿ? ವೇರಿಯಬಲ್ ಕಾಸ್ಟನ್ನು ಮೈನಸ್ ಮಾಡ್ತೀವಿ. ವೇರಿಯಬಲ್ ಕಾಸ್ಟ್ ಮೈನಸ್ ಮಾಡಿದರೆ ಏನು ಬರುತ್ತೆ? ಕಾಂಟ್ರಿಬ್ಯೂಷನ್ ಬರುತ್ತೆ. ಕಾಂಟ್ರಿಬ್ಯೂಷನ್ ಬಂದಾಗ ಫಿಕ್ಸೆಡ್ ಕಾಸ್ಟನ್ನು ಮೈನಸ್ ಮಾಡಬೇಕು. ಅದು ಯಾವಾಗಲೂ ಚೇಂಜ್ ಆಗಲ್ಲ. ಇಟ್ಸ್ ರಿಮೇನ್ ಫಿಕ್ಸೆಡ್. ವೇರಿಯಬಲ್ ಕಾಸ್ಟ್ ನೋಡಿ ಚೇಂಜ್ ಆಗಿದೆ ಅಲ್ವಾ? ವೇರಿಯಬಲ್ ಕಾಸ್ಟ್ ನೀವು ಸೇಲ್ಸ್ ಜಾಸ್ತಿ ಮಾಡಿದಂಗೆ ಏನಾಯ್ತು? ವೇರಿಯಬಲ್ ಕಾಸ್ಟ್ ಇನ್ಕ್ರೀಸ್. ನೀವು ಕಡಿಮೆ ಮಾಡಿದ್ರೆ ಕಡಿಮೆ ಆಗುತ್ತೆ, ಜಾಸ್ತಿ ಮಾಡಿದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಫಿಕ್ಸೆಡ್ ಕಾಸ್ಟ್ ಏನಾಯ್ತು? ಸೇಮ್ ಇದೆ ಎರಡೂ ಕೇಸಲ್ಲೂ. ಅದನ್ನ ಲೆಸ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ? EBIT, ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಸಿಗುತ್ತೆ. ಆಮೇಲೆ ನೀವೇನು ಫಸ್ಟ್ ಯಾರಿಗೆ ಕೊಡಬೇಕು? ನಿಮ್ಮ ದಿಸ್ ಈಸ್ ಆಪರೇಟಿಂಗ್ ಪ್ರಾಫಿಟ್. EBIT ಮೀನ್ಸ್ ಆಪರೇಟಿಂಗ್ ಪ್ರಾಫಿಟ್. ನಿಮಗೆ ಬಿಸ್ನೆಸ್ ಇಂದ ಬಂದಿರುವಂತ ಪ್ರಾಫಿಟ್. ಆ ಪ್ರಾಫಿಟ್ ಅಲ್ಲಿ ಫಸ್ಟ್ ಬಡ್ಡಿ, ಸಾಲ ತಂದಿರ್ತೀವಲ್ಲ ಅದಕ್ಕೆ ಬಡ್ಡಿ ಕೊಡ್ತೀವಿ. ಕ್ಲಿಯರ್? ಬಡ್ಡಿ ಕೊಡಬೇಕು ಅಂತಂದ್ರೆ ನೀವು ಎಷ್ಟು ಡಿಬೆಂಚರ್ಸ್ ಅನ್ನು ಕೊಡ್ತೀವಿ? 20 ಲಕ್ಷ ಡಿಬೆಂಚರ್ಸ್ ಇಂಟು 10% ಬಡ್ಡಿ. ಅದು ಅಷ್ಟೇ, ಚೇಂಜ್ ಆಗೋದಿಲ್ಲ. ಆಗುತ್ತಾ? ಇಲ್ಲ. ಸೊ 2 ಲಕ್ಷ ಎರಡೂ ಕೇಸಲ್ಲಿ ಕೊಟ್ಬಿಡ್ತೀವಿ. ಅವ್ರೇನು ತಲೆ ಕೆಡಿಸ್ಕೊಳ್ಳೋದು? ನೀವು ಪ್ರಾಫಿಟ್ ಜಾಸ್ತಿ ಇದ್ರೆ ನಮಗೆ ಜಾಸ್ತಿ ಬಡ್ಡಿ ಕೊಡಿ ಅಂತ ಕೇಳಲ್ಲ. ಹೇಳ್ತಾರೆ ಯಾರಾದ್ರು? ಕೇಳಲ್ಲ. ಅವರು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ಅವ್ರಿಗೆ ವರ್ಕಿಂಗ್ ರೈಟ್ನಿಂದ ಆಮೇಲೆ ಅವ್ರು ಜಾಸ್ತಿ ಕೇಳಲ್ಲ. ನೀವು ಕಡಿಮೆ ಮಾಡಿದ್ರಿಂದ ನೀವು ಕಡಿಮೆ ಕೇಳ್ತೀನಿ, ಕಡಿಮೆ ಕೊಡ್ತೀನಿ ಅಂದ್ರೂ ಕೇಳಲ್ಲ. ನಮ್ದು ನಮಗೆ ಕೊಟ್ಬಿಡು. ದೇ ಆರ್ ವೆರಿ ಕಾಶಿಯಸ್ ಇನ್ವೆಸ್ಟರ್ಸ್ ಅಲ್ವಾ? ವೆರಿ ಕಾಶಿಯಸ್ ಇನ್ವೆಸ್ಟರ್. ಅದಕ್ಕೋಸ್ಕರ ಏನು ಮಾಡಬೇಕು? ನೀವು ಅವರಿಗೆ ದುಡ್ಡು ಕೊಡ್ಬೇಕು. ಅಕಸ್ಮಾತ್ ನೀವು ಸಾಲ ತಗೊಂಡು ಬಂದಲೇ ಮಾಡಿದರೆ, ಬಿಸ್ನೆಸ್ ಅನ್ನ ಮಾಡಿದರೆ, ಸಾಲ ತರದೆ ಮಾಡಿದರೆ ಇದ್ರ ಮೇಲೆ ಟ್ಯಾಕ್ಸ್ ಹಾಕ್ತೀವಿ. ಇದ್ರ ಮೇಲೆ ಟ್ಯಾಕ್ಸ್ 50% ಅಂತ ಏನಾಯ್ತು? 4 ಲಕ್ಷ ಕಟ್ಟಬೇಕು. ಇದು ತಗೊಂಬಂದಿರೋದ್ರಿಂದ ನಿಮ್ಗೆ ಏನಾಯ್ತು? ಟ್ಯಾಕ್ಸ್ ಎಷ್ಟು ಬಂತು? 3 ಲಕ್ಷ. ಇದನ್ನ ಡಿಡಕ್ಟ್ ಮಾಡಿದ್ವಿ, ಡಿಡಕ್ಟಿಬಲ್ ಆಯ್ತು. ಅಲ್ಲಿಗೆ ನಿಮ್ಗೆ ಎಷ್ಟಾಯ್ತು? ಟ್ಯಾಕ್ಸ್ ಎಷ್ಟು ಉಳಿತಾಯ ಆಯಿತು? 1 ಲಕ್ಷ ಉಳಿತು. ಸೊ ಅದರ ನಿಮಗೆ ಟ್ಯಾಕ್ಸ್ ಸೇವಿಂಗ್ಸ್ ಆಗುತ್ತೆ. ಸೊ ಆಮೇಲೆ ಇದು ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಅನ್ನು ಮೈನಸ್ ಮಾಡಿದ್ರೆ EBT ಬರುತ್ತೆ. ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್. ದಟ್ ಇಸ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. PBT ಅಂತಾನು ಹೇಳ್ತಾರೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಟ್ಯಾಕ್ಸ್ ಹಾಕೋಕ್ಕಿಂತ ಮುಂಚೆ ಇರುವಂತ ಪ್ರಾಫಿಟ್ ಅಂತ ಹೇಳ್ತಾರೆ. ಅದು ಬಂದಿದೆ. ಅದರಲ್ಲಿ ಫಸ್ಟ್ ಗವರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಕೊಡ್ಬೇಕು ಅಲ್ವಾ? ಟ್ಯಾಕ್ಸ್ ಅನ್ನ ಕಟ್ಟಿದ್ದೀವಿ ಎಷ್ಟು? EBT ಮೇಲೆ. ಉಳಿದಿರೋ
ಪ್ರಾಫಿಟ್ ಮೇಲೆನೇ ನಾವು ಹಾಕ್ತೇವೆ. ಯಾವಾಗಲೂ ಪ್ರಾಫಿಟ್ ಶುಡ್ ಬಿ ಕ್ಯಾಲ್ಕುಲೇಟೆಡ್ ಆನ್ EBT, earnings before tax, after paying the debenture interest. So ಅದು 6 lakhs ಮತ್ತು 7,60,000 ಮೇಲೆ ಹಾಕಿದ್ವಿ. ಸೊ ಹಾಕಿದ್ಮೇಲೆ ನಿಮ್ಗೆ ಏನು ಬಂತು, EAT ಬಂತು. EAT means earning after tax ಅಂತಂದ್ರೆ ನಿಮ್ಮ ಟ್ಯಾಕ್ಸ್ ಕಟ್ಟಿ ಆದ್ಮೇಲೆ ನಿಮ್ಗೆ ಎಷ್ಟು ಪ್ರಾಫಿಟ್ ಬಂದಿದೆ ಅಂತ ಗೊತ್ತಾಗುತ್ತೆ. ಸೊ 3,80,000 ಬಂದಿದೆ. ಅದರಲ್ಲಿ ನೀವು ಏನು ಮಾಡಬೇಕು, ಪ್ರಿಫರೆನ್ಸ್ ಡಿವಿಡೆಂಡ್ ಅನ್ನ ಕೊಡಬೇಕು. ಅಂದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇದ್ರೆ ಈ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ. ಸೊ ಪ್ರಿಫರೆನ್ಸ್ ಡಿವಿಡೆಂಡ್ ಅದು ಅಷ್ಟೇ ಫಿಕ್ಸ್ಡ್ 4 ಲಕ್ಷ ರೂಪಾಯಿ ಇದೆ ಇಂಟು 10% ಅಂದ್ರೆ 40,000 ಬಂತು. ಸೊ ಇನ್ನು ಉಳಿದ ಅಮೌಂಟ್ ಏನಂದ್ರೆ ದೇರ್ ಇಸ್ ಅ ಪ್ರಾಫಿಟ್ಸ್ ಆರ್ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಇಷ್ಟು ಪ್ರಾಫಿಟ್ ಉಳ್ಕೊಂಡಿದೆ. ಇದನ್ನ ಏನ್ ಮಾಡಬೇಕು, ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಹಂಚಬೇಕು. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಟ್ಟಿದೆ, ಎಷ್ಟು ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಕೊಟ್ಟಿದೆ. ಸೊ ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಅಂತಂದ್ರೆ ಹೇಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ, ಈಕ್ವಿಟಿ ಶೇರ್ ಅಮೌಂಟ್ ನಿಮ್ಮ ಪ್ರಾಬ್ಲಮ್ ಅಲ್ಲಿ ಇದೆ. ಎಷ್ಟಿದೆ, 20 lakhs ಇದೆ. ಸೊ ಫೇಸ್ ವ್ಯಾಲ್ಯೂ ಎಷ್ಟಿದೆ, 100 rupees 1 ಮಾಡಿದ್ರೆ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಸಿಗುತ್ತೆ. ಗೊತ್ತಾಯ್ತಲ್ವಾ? ಆಮೇಲೆ EPS ಕ್ಯಾಲ್ಕುಲೇಷನ್ ಮಾಡಿ. EPS is equal to profits available to equity shareholder divided by number of equity shares. So ಅಲ್ಲಿಗೆ profit available to equity shareholders ಇದರಲ್ಲಿ 2,60,000 divided by 20,000 shares. shareholders ಅಷ್ಟೇ ಇರ್ತಾರೆ, ಅವರೇನು ಚೇಂಜ್ ಆಗಲ್ಲ. ಸೊ ಇಲ್ಲಿ 3,40,000 ಮಾಡಿದ್ರೆ divided by 20,000 equity shares ಮಾಡಿದ್ರೆ ಅರ್ನಿಂಗ್ ಪರ್ ಶೇರ್, ಒಂದು ಶೇರ್ ನಿಮ್ಮ ಹತ್ರ ಇದ್ರೆ ಸೊ ನಿಮ್ಗೆ ಇಲ್ಲಿ ಎಷ್ಟು ಸಿಗುತ್ತೆ, 13 ರೂಪಾಯಿ ಸಿಗುತ್ತೆ. ಇಲ್ಲಿ ನಿಮಗೆ ಒಂದು ಶೇರ್ ನಿಮ್ಮ ಹತ್ರ ಇದ್ರೆ 17 ರೂಪಾಯಿ ಸಿಗುತ್ತೆ. ಅಂದ್ರೆ ನಿಮ್ಮ ಸೇಲ್ಸ್ ಇನ್ಕ್ರೀಸ್ ಆದಂಗೆ ನಿಮ್ಮ ವೆಲ್ತ್ ಏನಾಯ್ತು, ಇನ್ಕ್ರೀಸ್ ಆಯ್ತಲ್ವಾ, 4 ರೂಪಾಯಿ ಜಾಸ್ತಿ ಆಯ್ತು, ಶೇರ್ ವ್ಯಾಲ್ಯೂ ಜಾಸ್ತಿ ಆಯ್ತು. ಸೊ ಶೇರ್ ವ್ಯಾಲ್ಯೂ ಅಂದ್ರೆ ಡಿವಿಡೆಂಡ್ ಪರ್ ಶೇರ್ ಏನಾಯ್ತು, ಜಾಸ್ತಿ ಆಗಿದೆ. ಸೊ ಈ ತರ ಜಾಸ್ತಿ ಆದ ತಕ್ಷಣ ಶೇರ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ನಿಮ್ಮ ಪ್ರೈಸ್ ಜಾಸ್ತಿ, ನಾಳೆ ಇನ್ನೂ ಜಾಸ್ತಿ ಪ್ರಾಫಿಟ್ ಅರ್ನ್ ಮಾಡ್ತಾರೆ. ಸೊ ಹಾಗಾಗಿ ಕೊಂಡ್ಕೊಳ್ಳೋಣ ಅಂತ ದೇರ್ ಇಸ್ ಅ ಗ್ರೇಟ್ ಡಿಮಾಂಡ್ ಫಾರ್ ಫೈಬರ್ ಕಂಪನಿ ಶೇರ್ಸ್. ಸೊ ಈ ಕಂಪನಿ ಶೇರ್ಸ್ಗೆ ಡಿಮಾಂಡ್ ಬಂದ ತಕ್ಷಣ ಏನಾಗುತ್ತೆ, ಡಿಮಾಂಡ್ ಜಾಸ್ತಿ ಆದ ತಕ್ಷಣ ಏನಾಗುತ್ತೆ, ಮಾರ್ಕೆಟಲ್ಲಿ ಪ್ರೈಸಸ್ ಜಾಸ್ತಿ ಆಗ್ತಾ ಹೋಗ್ಬೇಕು. ಓಕೆ, ಅವಾಗ ಏನಾಗುತ್ತೆ, ವೆಲ್ತ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ 70 rupees ಅವರು ಪ್ರಾಬ್ಲಮ್ ಅಲ್ಲಿ OL ಕೇಳಿದ್ದಾರೆ. OLಗೆ ಫಾರ್ಮುಲಾ ಹಾಕಿ ನಾವು ಮಾಡಿದ್ವಿ. FL ಕೇಳಿದ್ದಾರೆ, FLಗೂ ಫಾರ್ಮುಲಾ ಹಾಕಿ ಮಾಡಿದ್ವಿ. ನೀವು ಈ ತರ ಕಾಲಮ್ ಹಾಕಿ ಮಾಡೋದ್ರಿಂದ ಒಂದು ಬೆನಿಫಿಟ್ ಏನು ಅಂತಂದ್ರೆ, ಈ 2 ಸಲ ಬರೆಯೋದು ಬೇಡ. ಇಟ್ ಸೇವ್ಸ್ ಟೈಮ್ ಮತ್ತೆ ಎನರ್ಜಿ ಎರಡು ಅಲ್ವಾ, ನಿಮ್ಮ ಶಕ್ತಿ ಮತ್ತೆ ನಿಮ್ಮ ಟೈಮ್ ಎರಡೂ ಸೇವ್ ಆಗುತ್ತೆ. ಒಂದೇ ಸರಿ ಈ ಫಾರ್ಮುಲಾ ಬರ್ಬಿಟ್ಟಿದ್ರೆ ಕ್ಯಾಲ್ಕುಲೇಷನ್ ಅಲ್ಲಲ್ಲೇ ಮಾಡಿಬಿಡಿ, ಈಸಿಯಾಗಿ ನೀವು ಕ್ಯಾಲ್ಕುಲೇಷನ್ ಅನ್ನ ಮಾಡಿದ್ರೆ ಸಾಧ್ಯ. ಇದು ಕೇಳಿಲ್ಲ ಪ್ರಾಬ್ಲಮ್ ಅಲ್ಲಿ, ನಾನು ಮಾಡಿಸಿದ್ದೀನಿ. ಆಮೇಲೆ ಪರ್ಸೆಂಟೇಜ್ ಚೇಂಜ್ ಇನ್ EPS ಇಫ್ ದ ಔಟ್ಪುಟ್ ಇನ್ಕ್ರೀಸಸ್ ಬೈ 10%. 10% ನಿಮ್ಮ ಸೇಲ್ಸ್ ಇನ್ಕ್ರೀಸ್ ಆದರೆ ವಾಟ್ ಈಸ್ ದ ಪರ್ಸೆಂಟೇಜ್ ಚೇಂಜ್ ಇನ್ EPS? ಸೊ ಅದಕ್ಕೆ ಏನು, 13 ರೂಪಾಯಿಂದ 17 ರೂಪಾಯಿ ಚೇಂಜ್ ಆಗುತ್ತೆ, 4 ರೂಪಾಯಿ ಬರಬೇಕು ಇಲ್ಲಿ. ಅದಕ್ಕೆ 17 ಮೈನಸ್ 17 ಡಿವೈಡೆಡ್ ಬೈ 13 ರೂಪಾಯಿಗೆ 4 ರೂಪಾಯಿ ಅಂದರೆ 100ಗೆ ಎಷ್ಟು ಪರ್ಸೆಂಟೇಜ್ ಕೇಳಿದಾಗ 100ಗೆ ಮಾಡಬೇಕು. ಅಲ್ಲಿಗೆ 30.77 ಅಂದರೆ ನೀವು 10% ಸೇಲ್ಸ್ ಜಾಸ್ತಿ ಮಾಡಿದರೆ ಎಷ್ಟು ಸಿಗುತ್ತೆ, 30.77% ಏನಾಯಿತು, ನಿಮ್ಮ ಪ್ರಾಫಿಟಲ್ಲಿ ಇನ್ಕ್ರೀಸ್, ಡಿವಿಡೆಂಡ್ ರೇಟಲ್ಲಿ ಇನ್ಕ್ರೀಸ್ ಆಗ್ತಾ ಹೋಯ್ತು. ಅಂದರೆ 10% ಮಾಡಿದರೆ ಆಲ್ಮೋಸ್ಟ್ 3 ಟೈಮ್ಸ್ ಏನಾಯಿತು, ನಿಮ್ಮ ಇನ್ಕಮು ಜಾಸ್ತಿ ಆಯಿತು, ವೆಲ್ತ್ ಜಾಸ್ತಿ ಆಯಿತು. ಸೊ ಇನ್ನೂ ಸೇಲ್ಸ್ ಜಾಸ್ತಿ ಮಾಡಿದ್ರೆ ಅದು ಜಾಸ್ತಿ ಆಗ್ತಾ. ಓಕೆ, ಎನಿ ಡೌಟ್ಸ್ ರಿಗಾರ್ಡಿಂಗ್ ದಿಸ್? ಮನೇಲಿ ಹೋಗಿ ಮಾಡಬೇಕು, ಈ ಥರದ್ದೇ ಕೊಡೋದು. ನಾನು ಅದಕ್ಕೆ ಎಲ್ಲ ಕ್ವಶನ್ ಪೇಪರ್ ಪ್ರಾಬ್ಲಮೇ ಮಾಡಿಸ್ತೀನಿ. ನೀವು ಕ್ವಶನ್ ಪೇಪರ್ ಪ್ರಾಬ್ಲಮನ್ನು ಮಾಡಿ ನೋಡಬೇಕು. ಓಕೆ.